ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಜ್ಞಾನದೀಪ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ನೋಟಾ ಅಂದರೆ ಏನು ಅಂತ ನಾವು ತಿಳಿದುಕೊಳ್ಳೋಣ. 18 ವರ್ಷ ಮೇಲ್ಪಟ್ಟು ಎಷ್ಟೆಲ್ಲ ವ್ಯಕ್ತಿಗಳಿದ್ದಾರೆ ಭಾರತದಲ್ಲಿ, ಭಾರತೀಯ ಪ್ರಜೆಗಳು. ನಾವು ಇಲೆಕ್ಟೋರ್ ಕಾರ್ಡ್ ವೋಟರ್ ಐ ಡಿ ತೊಗೊಂಡ್ಬಿಟ್ಟು ನಾವೇನು ವೋಟ್ ಹಾಕ್ಲಿಕ್ಕೆ ಹೋಗ್ತೇವಲ್ಲ, ಆ EVM ಮಷಿನಲ್ಲಿ ನೀವು ನೋಡ್ತಾ ಬರ್ತೀರಿ. ಏನಪ್ಪ ಅಂತಂದರೆ ಅಲ್ಲಿ ಎಷ್ಟು ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ, 1 2 3 ಅಂತ ಸೀರಿಯಲ್ ನಂಬರ್ ವೈಸ್ ಬರುತ್ತೆ. ಇಲ್ಲಿ ಕ್ಯಾಂಡಿಡೇಟ್ಸ್ ನೇಮ್ ಇರುತ್ತೆ, ಆಯಿತಾ. ಕ್ಯಾಂಡಿಡೇಟ್ಸ್ ನೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಂಡಿಡೇಟ್ 11 ನೇಮ್ ಇದೆ, ಕ್ಯಾಂಡಿಡೇಟ್ 12 ನೇಮ್ ಇದೆ, ಅಥವಾ 13 ಸೀರಿಯಲ್ ನಂಬರ್ 13 ಯಾವ ನೇಮ್ ಇದೆ. ಅದೇ ರೀತಿ ಅವು ಯಾವ ಪಕ್ಷವನ್ನು ರೀಪ್ರೆಸೆಂಟ್ ಮಾಡ್ತಿದ್ದಾರೆ ಅಥವಾ ಇಂಡಿಪೆಂಡೆಂಟ್ ವ್ಯಕ್ತಿ ಇದ್ದಾನ, ಸೊ ಅದಕ್ಕೆ ಸಂಬಂಧಪಟ್ಟಂಥ ಚಿಹ್ನೆ ಅಥವಾ ಸಿಂಬಾಲಲ್ಲಿ ಇರುತ್ತೆ. ಸೊ ನಮಗೆ ಇಷ್ಟ ಬಂದರೆ ಅದ್ರ ಮುಂದ್ಗಡೆ ನಾವು ಪ್ರೆಸ್ ಮಾಡ್ತೇವೆ, ನಮ್ಮ ವೋಟನ್ನು, ನಮ್ಮ ಮತದಾನವನ್ನು ನಾವು ಕೊಡ್ತೇವೆ. ಬಟ್ ಕೊನೆಯದಾಗಿ ಒಂದು ಆಪ್ಷನ್ ಇರುತ್ತೆ. ನೀವು ಯಾರೆಲ್ಲ ವೋಟ್ ಮಾಡೋಕ್ಕೆ ಹೋಗಿದ್ದಾರೆ ಇದನ್ನು ಅಬ್ಸರ್ವ್ ಮಾಡಿರ್ಬೋದು ಅಥವಾ ಮಾಡಿರ್ಲಿಕ್ಕೆ, ಸೊ ನೋಡದೇ ಇರ್ಬೋದು. ಸೊ ಐ ವಿಲ್ ಎಕ್ಸ್ಪ್ಲೇನ್ ಇವಾಗ ಹೇಳ್ತೀನಿ. ಒಂದು ಆಪ್ಷನ್ ಇರುತ್ತೆ, ಏನಂತ ನೋಟಾ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ. ಏನಿದು ನೋಟಾ? ಫಸ್ಟ್ ಆಫ್ ಆಲ್ ಅದ್ರ ಫುಲ್ ಫಾರ್ಮ್ ಏನಂತ ತಿಳ್ಕೊಳ್ಳಿ. ನನ್ ಆಫ್ ದ ಅಬೋ. ಏನಪ್ಪ ಅಂತಂದರೆ ನನ್ ಆಫ್ ದ ಅಬೋ ಅಂದರೆ ಈ ಮೇಲಿನ ಯಾವುದೂ ಅಲ್ಲ. ನಾ ಈ ಯಾವುದಕ್ಕೂ ವೋಟ್ ಮಾಡಲಿಕ್ಕೆ, ಮತದಾನ ಮಾಡಲಿಕ್ಕೆ ನಾನು ಇಷ್ಟಪಡಲ್ಲ ಅಂತ ನಿಮ್ಮ ಒಂದು ಒಪಿನಿಯನನ್ನು ಎಕ್ಸ್ಪ್ರೆಸ್ ಮಾಡ್ದಂಗೆ. ಅಂದರೆ ಮೇಲೆ ಕಂಟೆಸ್ಟ್ ಮಾಡ್ತಕ್ಕಂಥ ಯಾವುದೂ ಕ್ಯಾಂಡಿಡೇಟ್ ನಿಮಗೆ ಲೈಕ್ ಆಗ್ತಿಲ್ಲ, ಸೊ ಐ ಡೋಂಟ್ ವಾಂಟ್ ಟು ಚೂಸ್ ಎನಿ ಆಫ್ ದೆಮ್, ನನಗೆ ಅದು ಯಾರನ್ನೂ ಚೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದಾಗ ನೋಟಾ. ಸೊ ಇದು ನೋಟಾ ವರ್ಕ್ ಹೆಂಗಾಗುತ್ತೆ, ಇದನ್ನು ಯಾವ ರೀತಿ ಕೌಂಟ್ ಮಾಡ್ತಾರೆ, ಇದನ್ನು ಯಾವಾಗ ಫಸ್ಟ್ ಬಂತು ಅಂತ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೇವೆ ಸ್ನೇಹಿತರೆ. ನೋಡಿ, ಈ ನೋಟಾ ನನ್ ಆಫ್ ದ ಅಬೋ ಅನ್ನೋ ಆಪ್ಷನ್ ಇದರಿಂದ ಏನು ಆಗುತ್ತಪ್ಪ, ಯಾವುದಕ್ಕೆ ಇದು ಬಂತು ಅಂತಂದರೆ, ಫಸ್ಟ್ ಆಫ್ ಆಲ್ ನೋಡಿ, it is a voting option. It is a voting option on the ballot that allows voters to indicate the disapproval of all contesting candidates without choosing any of them. For example, ಅಲ್ಲಿ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಇದ್ದಾರೆ, ಬಟ್ ಈ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸಲ್ಲಿ ನಿಮಗೆ ಯಾರೂ ಇಷ್ಟ ಆಗ್ತಿಲ್ಲ. ಅವ್ರು ನಿಮಗೆ ಓಕೆ, ಇವರು ನಮ್ಮ ನಾಯಕನಾಗಿ ಬೇಡ, ಇವನ್ನ ನಾನು ಚುನಾವಣೆ ಮತದಾನ ಮಾಡೋದು ಬೇಡ, ಇವನಿಗೆ ಐ ಡೋಂಟ್ ವಾಂಟ್ ಟು ಇಲೆಕ್ಟ್ ಹಿಮ್ ಅಂತ ನಿಮಗೆ ಅನಿಸಿದ್ರೆ, ನಿಮ್ಮ ಒಪಿನಿಯನನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಒಂದು ಆಪ್ಷನ್, ಆ ಡಿಸ್ಅಪ್ರೂವ್ ಮಾಡಲಿಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ದಟ್ ಈಸ್ ವಾಟ್ ಈಸ್ ನೋಟಾ. ನೀವು ಯಾವುದೂ ಬೇಡ, ಮೇಲಿನ ಯಾವುದೂ ಅಲ್ಲ ನೋಟಾ ಅಂತ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು. ದಿಸ್ ನೋಟಾ ಎಂಪವರ್ಸ್ ದ ಎಲೆಕ್ಟೋರ್ಸ್ ಟು ಎಕ್ಸ್ಪ್ರೆಸ್ ದ ನೆಗೆಟಿವ್ ಒಪಿನಿಯನ್ಸ್ ಆ್ಯಂಡ್ ಲ್ಯಾಕ್ ಆಫ್ ಸಪೋರ್ಟ್ ಫಾರ್ ದ ಕಂಟೆಂಡರ್ಸ್. ಎಷ್ಟು ಜನ ಕಂಟೆಂಟ್ ಮಾಡ್ತಿದ್ದಾರೆ, ಅವ್ರು ಯಾರೂ ಇಷ್ಟ ಇಲ್ಲ ಅಂದರೆ ನೀವು ಅವ್ರಿಗೆ ವೋಟ್ ಕೊಟ್ರಂದರೆ ಅದು ಪಾಸಿಟಿವ್ ಒಪಿನಿಯನ್ ಆಗುತ್ತೆ, ಹೌದಾ? ಅಂದರೆ ಆ ವ್ಯಕ್ತಿ ಬೇಕು ಅಂತ. ಯಾವುದೂ ವ್ಯಕ್ತಿ ಬೇಡ ಅಂತಂದರೆ ನಿಮ್ಮ ನೆಗೆಟಿವ್ ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ಒಂದು ಆಪ್ಷನ್ ಬೇಕಿತ್ತಲ್ಲ, ದಟ್ ಈಸ್ ವಾಟ್ ಈಸ್ ನೋಟಾ ಸ್ನೇಹಿತರೆ. ನನ್ ಆಫ್ ದ ಅಬೋ ಅಂತ ಏನು ಆಪ್ಷನ್ ಇದೆಯಲ್ಲ, ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡಬಹುದು. ಏನಂತಂದರೆ ಇಟ್ ಗಿವ್ಸ್ ದೆಮ್ ದ ರೈಟ್ ಟು ರಿಜೆಕ್ಟ್ ವೈಲ್ ಮೇಂಟೈನಿಂಗ್ ದ ಸೀಕ್ರೆಸಿ ಆಫ್ ದೇರ್ ಡಿಸಿಷನ್. ನೀವು ನೋಟಾ ಅಂತ ಈಗ ಪ್ರೆಸ್ ಮಾಡಿರ್ತೀರಪ್ಪ, ಯಾರು ಪ್ರೆಸ್ ಮಾಡಿದ್ರೆ ಗೊತ್ತಾಗಲ್ಲ, ನಿಮ್ಮ ಸೀಕ್ರೆಸಿ ಮೇಂಟೈನ್ ಮಾಡಲಾಗುತ್ತೆ. ಸೊ ನಿಮ್ಮ ನೋಟಾ ಅನ್ನೋದು ಜಸ್ಟ್ ಕೌಂಟ್ ಆಗುತ್ತೆ, ಎಷ್ಟು ನೋಟಾ ಬಿದ್ದಿದ್ದಾವೆ ಅನ್ನೋದು ಕೌಂಟ್ ಆಗುತ್ತೆ ಅಷ್ಟೇ. ಆದರೆ ಯಾರು ಹಾಕಿದ್ದಾರೆ, ಏನು ಹಾಕಿದ್ದಾರೆ ಅದು ಗೊತ್ತಾಗೋದಿಲ್ಲ ಸ್ನೇಹಿತರೆ, ಸರಿನಾ? ಇದು ಗೊತ್ತಾಯಿತು ಅಂತ ಅನ್ಕೋತೀನಿ. ಯಾವಾಗ ಬಂತಿದು? ವೆನ್ ದಿಸ್ ನೋಟಾ ವಾಸ್ ಇಂಟ್ರೊಡ್ಯೂಸ್, ಮತ್ತು ಎಲ್ಲಿ ಫಸ್ಟ್ ಬಂತಂತ ನಿಮಗೆ ಕೇಳಿದ್ರೆ ನೋಡಿ, ಫಸ್ಟ್ ತಿಳ್ಕೊಳ್ಳಿ ಸ್ನೇಹಿತರೆ, ಯಾವ ಕಾರಣಕ್ಕಾಗಿ ಇದು ಮೊದಲು ಬಂತಂದರೆ, ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಎಲೆಕ್ಟ್ರೋಲ್ ಪ್ರೊಸೆಸ್ ಫಾಲೋಯಿಂಗ್ ದ 2013 ಸುಪ್ರೀಂ ಕೋರ್ಟ್ ಡೈರೆಕ್ಟಿವ್ ಇನ್ PUCL ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಬರುತ್ತೆ. PUCL ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಟಿವ್ ಬರುತ್ತೆ. ಒಬ್ಬ ವ್ಯಕ್ತಿ ತನಗೆ ಯಾರೂ ಕಂಟೆಂಡರ್ಸ್ ಇಷ್ಟ ಇಲ್ಲ, ಮತದಾನ ಮಾಡಲಿಕ್ಕೆ ಅವನ ಮೇಲೆ ಯಾರಿಗೂ ಕೊಡಲಿಕ್ಕೆ ಇಷ್ಟ ಇಲ್ಲ, 1 2 3 ಕಂಟೆಸ್ಟೆಂಟ್ಸ್ ಇದ್ದಾರೆ, ಕೊನೆಯದಾಗಿ ಇವ್ರು ಯಾರೂ ಇಷ್ಟ ಇಲ್ಲ ಅಂತಂದರೆ ತನ್ನ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಒಂದು ಆಪ್ಷನ್ ಇರಬೇಕು ಅಂಥೇಳಿ ನನ್ ಆಫ್ ದ ಅಬೋ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಹೇಳ್ತು. ಸೊ ಆ ಆಧಾರದಲ್ಲಿ 2013 ಅಸೆಂಬ್ಲಿ ವಿಧಾನಸಭೆ ಇಲೆಕ್ಷನಲ್ಲಿ 5 ರಾಜ್ಯಗಳಲ್ಲಿ ಇದನ್ನು ಫಸ್ಟ್ ಟೈಮ್ 2014 ಫಾರ್ ದ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ 5 ರಾಜ್ಯಗಳಲ್ಲಿ. ಆಮೇಲೆ ಲೇಟರ್ ಆನ್ 2014 ಜನರಲ್ ಎಲೆಕ್ಷನಲ್ಲಿ ಕೂಡ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ 2013 5 ರಾಜ್ಯಗಳು ಯಾವ್ಯಾವಪ್ಪ ಅಂತಂದರೆ ಛತ್ತೀಸ್ಗಢ, ಮಿಜೋರಾಮು, ರಾಜಸ್ಥಾನ, ಡೆಲ್ಲಿ ಆ್ಯಂಡ್ ಮಧ್ಯಪ್ರದೇಶ. ಡೆಲ್ಲಿ ಈಸ್ ಯೂನಿಯನ್ ಟೆರಿಟರಿ, ಅದು ನಿಮಗೆ ಗಮನಕ್ಕಿರಲಿ. ಸೊ ಇದರಲ್ಲಿ ಫಸ್ಟ್ ಟೈಮ್ 2013 ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಲೇಟರ್ ಆನ್ ಮತ್ತೆ ನೆಕ್ಸ್ಟ್ ಅದನ್ನೇ ಮುಂದುವರಿಸ್ತಾ 2014 ಜನರಲ್ ಎಲೆಕ್ಷನಲ್ಲಿ ಇದನ್ನು ನೆಕ್ಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ದೆನ್ ಇಟ್ ಹ್ಯಾಸ್ ಬೀನ್ ಕಂಟಿನ್ಯೂಸ್ಲಿ ಇದನ್ನು ನಾವು ನೋಡ್ತೇವೆ. EVM ಮಷಿನೆಲ್ಲ ವೋಟ್ ಹಾಕಕ್ಕೆ ಹೋದಾಗ ಇದನ್ನು ನೋಡ್ತೇವೆ ಸ್ನೇಹಿತರೆ, ಸರಿನಾ? ಐ ಹೋಪ್ ಯು ಅಂಡರ್ಸ್ಟುಡ್. ಇಲ್ಲಿವರೆಗೂ ನಿಮಗೆ ಇದೊಂದು ಚಿಕ್ಕ ಪಾರ್ಟ್ ನೋಟಾ ಅಂದರೆ ಏನು, ನನ್ ಆಫ್ ದ ಅಬೋ ಆಪ್ಷನ್ ಎದಕ್ಕೆ ಬಂತು, ಯಾವಾಗ ಬಂತು, ಯಾವೊಂದು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಪ್ರಕಾರ ಬಂತು ಅಂತ ನಿಮಗೆ ಚಿಕ್ಕದಾಗಿ ತಿಳಿಸ್ಕೊಟ್ಟಿದ್ದೀವಿ ನೋಡಿ ಸ್ನೇಹಿತರೆ. ಆಮೇಲೆ ಈ ನೋಟಾ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. 1
2 3 ಹಿಂಗೊಂದು 10 ಮಟ್ಟ ಇದೆ ಅಂತ ಇಟ್ಕೊಳ್ಳಿ. ಲಾಸ್ಟ್ 11 ನೋಟಾ ಇದೆ ಅಂತ ಇಟ್ಕೊಳ್ಳಿ, ಸರಿನಾ? ನೋಟಾ ಇದೆ. ಈಗ ಇವ್ರು ಎಲ್ಲ ಕ್ಯಾಂಡಿಡೇಟ್ಸ್ದು ಇಲೆಕ್ಷನ್ ಮುಗೀತು, ಕೌಂಟ್ ಆಗ್ತಾ ಇದೆ, ಎಲ್ಲ ಕೌಂಟ್ ಆಯಿತು. ನೋಟಾಗೆ ಇಮ್ಯಾಜಿನ್ 1000 ಸಿಕ್ಕಿದೆ. ದಟ್ಸ್ ದ ಹೈಯೆಸ್ಟ್. ಈ 11 ಜನದಲ್ಲಿ ಹೈಯೆಸ್ಟ್ ಇರೋದೇ ನೋಟಾ ಅಂತ ಇಟ್ಕೊಳ್ಳಿ. ಒಂದನೇ ವ್ಯಕ್ತಿಗೆ 850 ಸಿಕ್ಕಿದೆಯಪ್ಪ, ಎರಡನೇ ವ್ಯಕ್ತಿಗೆ ಒಂದು 600, ಸೊ ಅನ್ ಕಡಿಮೆ ಇದೆ, ಆಯಿತಾ? ಹಿಂಗಿದೆ ಅಂತ ಇಟ್ಕೊಳ್ಳಿ. ರ್ಯಾಂಡಮ್ ಆಗಿ ನಾವು ಒಂದನೇ ಅವ್ರದವನಿಗೆ 850 ಕೊಟ್ಟಿದ್ದೀನಿ, ಸೊ ಸೆಕೆಂಡ್ ಅವ್ನು 600. ಸೊ ರ್ಯಾಂಡಮ್ ಆಗಿ ನಾನು ಜಸ್ಟ್ ನಿಮಗೆ ಹೇಳ್ತಾ ಇದ್ದೀನಿ, ಆಯಿತಾ? ಸೊ ನಾವು ದಿಸ್ 1000 ಬಂದರೆ ಇದನ್ನು ನಾವು ಕೌಂಟ್ ಮಾಡ್ತೇವಾ ಅಥವಾ ಇಲೆಕ್ಷನ್ ಇನ್ವ್ಯಾಲಿಡ್ ಆಗುತ್ತಾ? ಯಾಕಂದರೆ ನೋಟಾಗಿ ಹೈಯೆಸ್ಟ್ ಬಂದಿದೆಯಲ್ಲ, ಸೊ ಅದು ಇನ್ವ್ಯಾಲಿಡ್ ಆಗುತ್ತಾ ಅಂತ ನಿಮ್ಗೆ ಯಾರು ಅನಿಸುತ್ತಾ ಅಂತ ಏನಾದ್ರು ಗೊತ್ತಾಗುತ್ತಾ ನಿಮಗೆ ಇದರಲ್ಲಿ? ಸೊ ತಿಳ್ಕೊಳ್ಳಿ ಸ್ನೇಹಿತರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಲೆಕ್ಷನ್ ಕಮಿಷನ್ ಹೇಳಿದೆ, ಕ್ಲಾರಿಫೈ ಮಾಡಿದೆ. ಏನಪ್ಪ ಅಂದರೆ ವೋಟ್ಸ್ ಕ್ಯಾಸ್ಟ್ ಎಸ್ ಅ ನೋಟಾ ಜಸ್ಟ್ ಕೌಂಟೆಡ್ ಅಂದರೆ ಎಷ್ಟು ನೋಟಾ ಬಿದ್ದಿದೆ ಅನ್ನೋ ನಂಬರ್ಸ್ ಗೊತ್ತಾಗುತ್ತೆ, ಸರಿನಾ? ನಂಬರ್ಸ್ ಗೊತ್ತಾಗುತ್ತೆ. ಬಟ್ ಆರ್ ಕನ್ಸಿಡರ್ಡ್ ಆಸ್ ಅ ಇನ್ವ್ಯಾಲಿಡ್ ವೋಟ್ಸ್. ಅವನ್ನ ವ್ಯಾಲಿಡ್ ವೋಟ್ ಅಂತ ನಾವು ಕನ್ಸಿಡರ್ ಮಾಡಲ್ಲ, ಅವನು ವ್ಯಾಲಿಡ್ ವೋಟ್ಸ್ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಜಸ್ಟ್ ಎಷ್ಟು ನೋಟಾ ಬಿದ್ದ ಅನ್ನೋದು ಕೌಂಟ್ ತೊಗೊಳ್ತೇವೆ ಅಷ್ಟೇ, ಬಟ್ ಅವು ಎಲ್ಲ ವ್ಯಾಲಿಡ್ ವೋಟ್ಸ್ ಆಗೋದಿಲ್ಲ. ನೋಟಾಗೆ ಹೈಯೆಸ್ಟ್ ಮೋಸ್ಟ್ ನಂಬರ್ ಆಫ್ ವೋಟ್ಸ್ ಇನ್ ದ ಕಾನ್ಸ್ಟಿಟ್ಯೂನ್ಸಿ ಸಿಕ್ಕರೂ ಸಹಿತ ಅದ್ರ ನೆಕ್ಸ್ಟ್ ಕ್ಯಾಂಡಿಡೇಟ್ ಯಾರಿರ್ತಾರೆ, ಸೆಕೆಂಡ್ ಬೆಸ್ಟ್ ಯಾರು ಸಿಕ್ಕಿರಲ್ಲ ಅವನೇ ವಿನ್ನರ್ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಟಾಗಿ 1000 ಸಿಕ್ಕಿದೆ, 850 ಇದ್ದವನೇ ವಿನ್ನರ್ ಆಗ್ತಾನೆ, ಯಾಕಂದರೆ ಇದನ್ನು ನಾವು ಕೌಂಟಿಗೆ ತೊಗೊಳ್ಳಲ್ಲ ಈ 1000. ಸೊ ಅದು ನಿಮಗೆ ಗೊತ್ತಿರಲಿ. ಸೊ ವೋಟ್ಸ್ ಮೇಡ್ ಟು ನೋಟಾ ಡು ನಾಟ್ ಚೇಂಜ್ ದಿ ಔಟ್ಕಮ್ ಆಫ್ ದ ಇಲೆಕ್ಷನ್. ಇದು ನಮ್ಮ ಜಸ್ಟ್ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡೋಕ್ಕಾಯಿತು. ತುಂಬ ಜನ ಇದನ್ನು ಕ್ವಶನ್ ಮಾಡ್ತಾರೆ, ಏನಪ್ಪ ಅಂತಂದರೆ ಸರ್ ಹೈಯೆಸ್ಟ್ ಇನ್ವ್ಯಾಲಿಡ್ ವೋಟ್ ಬಂದರೆ ಅಲ್ಲಿ ಇಲೆಕ್ಷನ್ ಆಗಬೇಕು ಅನ್ನೋ ಒಂದು ಅಭಿಪ್ರಾಯ ಕೂಡ ಇದೆ ಜನರಲ್ಲಿ. ಯಾಕಂದರೆ ಈ ಬೇರೆ ಮೇಲೆ ಕಂಟೆಸ್ಟ್ ಮಾಡಿದಂಥ ವ್ಯಕ್ತಿಗಳೇ ನಮಗೆ ಇಷ್ಟ ಇಲ್ಲ, ಕಂಟೆಸ್ಟ್ಗಳು ಇಷ್ಟ ಇಲ್ಲ. ಹೈಯೆಸ್ಟ್ ನೋಟಾಗಿ ಸಿಕ್ಕಿದೆ ಅಂತಂದರೆ ಅಲ್ಲಿ ಇಲೆಕ್ಷನ್ ಆಗಬೇಕು ಅಂತ ಇದೆ. ಮುಂದೆ ಸುಧಾರಣೆಗಳು, ಚುನಾವಣಾ ಸುಧಾರಣೆಗಳು ಮುಂದೆ ಬರ್ತಾ ಅದರಲ್ಲಿ ಏನಾದರೂ ಬದಲಾವಣೆಗಳು ಬರಬಹುದು. ಆ್ಯಸ್ ಆಫ್ ನೌ ಓನ್ಲಿ ನಂಬರ್ಸ್ ಆರ್ ಕೌಂಟೆಡ್, ಬಟ್ ಇಟ್ ಈಸ್ ನಾಟ್ ಕನ್ಸಿಡರ್ ಆಸ್ ಅ ವ್ಯಾಲಿಡ್ ವೋಟ್. ಇನ್ನೊಂದು ತಿಳ್ಕೊಳ್ಳಿ ಸ್ನೇಹಿತರೆ, ಈ ಕ್ಯಾಂಡಿಡೇಟು ಸೆಕ್ಯೂರಿಟಿ ಡಿಪಾಸಿಟ್ ಇಟ್ಟಿರ್ತಾನಲ್ವಾ, ಈ ಸೆಕ್ಯೂರಿಟಿ ಡಿಪಾಸಿಟ್ ಸೇಫಾಗಿ ಅವ್ನಿಗೆ ಇದು ಆಗಬೇಕಂದ್ರೆ ಅವ್ನು ಮಿನಿಮಮ್ ವ್ಯಾಲಿಡ್ ವೋಟ್ಸ್ ಗಳಿಸ್ಬೇಕು, ಹೌದಾ? ಆ ಮಿನಿಮಮ್ ವ್ಯಾಲಿಡ್ ವೋಟ್ಸ್ ಅವ್ನು ತಗೋತಿರ್ತಾನಲ್ಲ, ಆ ಮಿನಿಮಮ್ ವ್ಯಾಲಿಡ್ ವೋಟ್ಸ್ ತೊಗೊಳ್ಳಿಕ್ಕೆ ನೋಟಾ ಕೌಂಟ್ ಆಗಲ್ಲ, ಸರಿನಾ? ನೋಟಾ ಕೌಂಟ್ ಆಗಲ್ಲ ಸ್ನೇಹಿತರೆ, ಅದು ನಿಮಗೆ ನೆನಪಿರಲಿ, ಆಯಿತಾ? ಈಗ ಸಿನ್ಸ್ ಈ ನೋಟಾನ ಇನ್ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡಿರ್ತೇವಲ್ಲ, ಸೊ ಅದು ಸೆಕ್ಯೂರಿಟಿ ಡಿಪಾಸಿಟ್ಗೆ ಮಿನಿಮಮ್ ವ್ಯಾಲಿಡ್ ವೋಟ್ಸ್ ಕೌಂಟ್ ಮಾಡಲಿಕ್ಕೆ ಈ ನೋಟಾದ ನಂಬರ್ಸ್ನ ನಾವು ಕೌಂಟ್ ಮಾಡ್ಕೋದಿಲ್ಲ. ಸೊ ಐ ಹೋಪ್ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ ಯು ಅಗೇನ್. ಥ್ಯಾಂಕ್ ಯು.